ರೈತರಿಗೆ ಬಡವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಕೂಲಿ ಕಾರ್ಮಿಕರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ಕೊಂಬರೋರಿಗೆ ಒಂದು ಗುಡ್ ನ್ಯೂಸ್ ಇದೆ. ಕಡು ಬಡವರಿಗೆ, ಯಾಕಂದರೆ ಪ್ರತಿನಿತ್ಯ ಕೆಲಸ ಮಾಡೋರಿಗೆ ಯಾವುದೋ ಒಂದು ಕೆಲಸದ ಮೇಲೆ ಸರ್ಕಾರಿ ಕಚೇರಿಗೋ ರೇಷನ್ ತೊಗೊಳೋದಕ್ಕೋ ಹೋಗೋದಕ್ಕೆ ಟೈಮ್ ಇರಲ್ಲ. ಒಂದಿನ ಇಡೀ ಸರ್ವರ್ ಡೌನ್ ಅಂತ ಇಡೀ ದಿನ ವೇಸ್ಟ್ ಆಗಿ ಹೋಗ್ಬಿಡು. ಇದರ ಬಗ್ಗೆ ಒಂದು ಒಳ್ಳೆಯ ನ್ಯೂಸನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇದರಿಂದಾಗಿ ರಾಜ್ಯದ 4.25 ಕೋಟಿ 4.25 ಕೋಟಿ ಜನ ಏನು ರೇಷನ್ ತಗೋತಾ ಇದ್ದಾರೆ ಅವರೆಲ್ಲರೂ ಇನ್ನು ಮುಂದೆ ಸ್ವಲ್ಪ ಖುಷಿಯಾಗಿರಬಹುದು. ಆ ಸುದ್ದಿ ಏನು ಅನ್ನೋದನ್ನು ಹೇಳ್ತೀನಿ. ನಾನು ಓಂ ಕಲಿ ಭಾರತ ಇದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದ್ದೆ ಆದರೆ ನಿಜಕ್ಕೂ ಕಡು ಬಡವರು ನೆಮ್ಮದಿಯ ನಿಟ್ಟುಸಿರನ್ನು ಬಿಡು. ಇಲ್ಲಿವರೆಗೂ ಈ ಪಡಿತರವನ್ನು ಕೊಡುವಂತಹ ಅಂದರೆ ನ್ಯಾಯಬೆಲೆ ಅಂಗಡಿಗಳು ಅಂತ ಏನು ಕರೀತಾ ಇದ್ರು, ಅವರು 10 ಗಂಟೆಗೆ ಓಪನ್ ಮಾಡಿದ್ರು, 11 ಗಂಟೆಗೆ ಓಪನ್ ಮಾಡಿದ್ರು, 12ಕ್ಕೆ ಓಪನ್ ಮಾಡಿದ್ರು. ಅವರು ಟೈಮಿಗೆ ಹೋಗಿ ರೇಷನ್ ತಗೊಳ್ಬೇಕಾದಂಥ ಪರಿಸ್ಥಿತಿ ಇತ್ತು. ಜನ ಕ್ಯೂವಲ್ಲಿ ನಿಂತ್ಕೊಬಿಟ್ಟು ಅವ್ರು ರೇಷನ್ ಅಂಗಡಿ ಓಪನ್ ಮಾಡ್ತಾರೆ ಅಂತಂದ ಕ್ಯೂವಲ್ಲಿ ನಿಂತ್ಕೊಳ್ಳೋದು, ಅಲ್ಲಿ ಸರ್ವರ್ ಡೌನ್ ಅಂತ ಹೇಳೋದು, ಮತ್ತು ಮನೆಗೆ ಹೋಗೋದು, ಊಟ ಮಾಡ್ಕೊಂಡು ಮಧ್ಯಾಹ್ನ ಬರೋದು, ಹಿಂಗಾಗ್ತಾ ಇತ್ತು. ಆದರೆ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೆ ಗ್ರಾಹಕ ವ್ಯವಹಾರಗಳ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪಡಿತರ ಏನು ಕೊಡುವಂತಹ ನ್ಯಾಯಬೆಲೆ ಅಂಗಡಿಗಳು ತೆರೆದಿರಬೇಕು. ರೇಷನ್ ಏನು ಕೊಡ್ತಾರಲ್ಲ ಅವರು ಯಾವಾಗಲೂ ಬೆಳಿಗ್ಗೆ 6ರಿಂದ ರಾತ್ರಿ 10ರವರೆಗೂ ಓಪನ್ ಆಗಿರಬೇಕು ಅಂತ. ಇದು ಎಷ್ಟು ಯೂಸ್ಫುಲ್ ಅಂದರೆ ರಾಜ್ಯದಲ್ಲಿ 1.25 ಕೋಟಿಯಷ್ಟು ಕುಟುಂಬಗಳು ರೇಷನ್ ತಗೊಳ್ತವೆ. ಅಂದರೆ ಬಿಲೋ ಪವರ್ಟಿ ಲೈನ್ ಬರ್ತಾರೆ, ಅಂತ್ಯೋದಯ ಅನ್ನೋದಯ ಇಲ್ಲೆಲ್ಲ ಬರ್ತಾರೆ. ಸೊ ಅವರಿಗೆ ರೇಷನ್ ತಗೋಬೇಕು ಅಂದರೆ ಅವರು ಇರೋದೇ ಬಿಲೋ ಪವರ್ಟಿ ಲೈನ್ ಅಂದರೆ ಅವ್ರು ಏನು ಮಾಡ್ತಾರೆ ಹೇಳಿ, ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬರ್ತಾರೆ, ಏನೋ ಕೂಲಿ ಕೆಲಸ ಮಾಡ್ತಾರೆ, ಕೃಷಿ ಕೆಲಸ ಮಾಡ್ತಾರೆ, ಯಾವುದೋ ಸಣ್ಣ ಪುಟ್ಟ ಸಿಕ್ಕಿದ್ದೇನೋ ಕೆಲಸ ಮಾಡ್ಕೊಂಡು ಜೀವನ ಹೊಟ್ಟೆ ಹೊರಿಬೇಕು, ಜೀವನ ನಡಿಬೇಕು. ಸೊ ಅವರು ಈ ರೇಷನ್ ಅಂಗಡಿಯವರು ಕೊಡೋ ಟೈಮ್ಗೆ ಬಂದು ರೇಷನ್ ತೊಗೊಳೋದಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ. ಹಾಗಾಗಿ ಎಷ್ಟೋ ಸಾರಿ ಆ ರೇಷನ್ ಮಿಸ್ ಆಗುತ್ತೆ. ಅದನ್ನು ದುರುಪಯೋಗ ಪಡಿಸ್ಕೊಂಡು ಹಲವು ಬಾರಿ ಈ ಅಧಿಕಾರಿಗಳು ಅಲ್ಲಿಯ ಸಂಬಂಧಪಟ್ಟಂತಹ ನ್ಯಾಯಬೆಲೆ ಅಂಗಡಿಯವರು ತಗಲಾಕೊಂಡಿದ್ದು ಇತ್ತು. ಆದರೆ ಈಗ ಬೆಳಗ್ಗೆ 6 ಗಂಟೆಯಿಂದ ಓಪನ್ ಮಾಡಬೇಕು ಅಂದರೆ ರಾತ್ರಿ 10 ಗಂಟೆವರೆಗೆ ಇರಬೇಕು ಅಂದರೆ ಬೆಳಗ್ಗೆ 8 ಗಂಟೆಗೆ ಕೆಲಸಕ್ಕೆ ಹೋಗುವ ವ್ಯಕ್ತಿ 6 ಗಂಟೆಗೆ ಬಂದು ರೇಷನ್ ತೊಗೊಂಡು ಇಟ್ಟುಬಿಟ್ಟು ಮನೆಗೆ ತಿಂಡಿ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಬೋದು. ಇಲ್ಲಾಂದರೆ ಸಂಜೆ 6 ಗಂಟೆಗೆ ಕೆಲಸ ಮುಗಿಸಿ ಬಂದವರು ರಾತ್ರಿ 10 ಗಂಟೆವರೆಗೂ ರೇಷನ್ ಅಂಗಡಿ ಓಪನ್ ಇರುತ್ತೆ ಅಂದರೆ ನ್ಯಾಯಬೆಲೆ ಅಂಗಡಿ ಓಪನ್ ಇರುತ್ತೆ ಅಂದರೆ ಹೋಗ್ಬಿಟ್ಟು ತಮ್ಮ ಪಡಿತರ ರೇಷನ್ ಕಾರ್ಡನ್ನು ತೋರಿಸಿ ಆ 3-4 ಗಂಟೆಯಲ್ಲಿ ಕ್ಯೂ ನಿಂತ್ಕೊಂಡಾದರೂ ಸರ್ವರ್ ಮ್ಯಾನೇಜ್ ಮಾಡ್ಕೊಂಡಾದರೂ ತಗೋಬಹುದು. ಸೊ ಇದು ನಿಜಕ್ಕೂ ಈ ತರಹದ ಜನಪರ ಘೋಷಣೆಗಳಿದೆಯಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಇಂಪ್ಲಿಮೆಂಟ್ ಎಷ್ಟು ಮಾಡ್ತಾರೆ ಅನ್ನೋದು ಮುಖ್ಯ. ನಾವು ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಬೆಂಗಳೂರಲ್ಲಿ ಈ ಪಾದಚಾರಿ ಮಾರ್ಗವನ್ನು ತೆರವು ಮಾಡ್ತಾ ಇದ್ದಾರೆ. ಹಾಗೆ ನಿರಂತರವಾಗಿ ವಾಹನಗಳನ್ನು ಶಾಶ್ವತವಾಗಿ ನಿಂತ್ಕೊಂಡಿರುವಂಥ ವಾಹನಗಳಿದೆ ತೆರವು ಮಾಡ್ತಾ ಇದ್ದಾರೆ. ಭಾಳಷ್ಟು ಕ್ರಾಂತಿಕಾರಿ ಘೋಷಣೆಗಳಾಗ್ತಾ ಇದೆ. ಅದು ಇಂಪ್ಲಿಮೆಂಟೇಷನ್ನಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳ ಕೊರತೆ ಇದೆ. ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರೆ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ 6 ಗಂಟೆಗೆ ತೆರೆದಿದ್ದಾರಾ, 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿ ಓಪನ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಬೇಕಾಬಿಟ್ಟು ಅವರಿಗೆ ಬಂದ ಹಾಗೆ ಹಿಂದೆ ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ನ್ಯಾಯಬೆಲೆ ಅಂಗಡಿಯವರು. ಇದು ಘೋಷಣೆ ಆಗಿ ಉಳಿಯುತ್ತೆ, ಸುತ್ತೋಲೆಯಲ್ಲಷ್ಟೇ ಇರುತ್ತೆ, ಜನರಿಗೆ ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಯಾವುದೇ ಇಲಾಖೆ ನೋಡಿ 3 ಲಕ್ಷ 3.5 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡ್ಕೋಬೇಕಾಗಿದೆ. ಅದ್ರಲ್ಲಿ 56,000 ಉದ್ಯೋಗ ಭರ್ತಿ ಮಾಡ್ಕೋತೀವಿ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಅದು ಶುರುವಾಗಲಿಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಡಿ ಕೆ ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ. ಅದನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಅನಿವಾರ್ಯವಾಗಿ ಬೇಗ ಮಾಡಬೇಕಾಗಿದೆ. ಯಾಕೆಂದರೆ ಘೋಷಣೆಗಳು ಸುತ್ತೋಲೆಗಳಲ್ಲಷ್ಟೇ ಇರಬಾರ್ದು. ಜನರಿಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ, ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೂ ರೇಷನ್ ಸಿಗುತ್ತೆ ಅಂತ ಹೇಳಿದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿಗಳ ಹತ್ರ ಹೋಗಬೇಕು, ಪರಿಶೀಲನೆ ಮಾಡಬೇಕು. ಅದನ್ನು ಮಾಡದೇ ಇದ್ದರೆ ಜನಸಾಮಾನ್ಯರಿಗೆ ಉಪಯೋಗನೇ ಆಗೋದಿಲ್ಲ. ಸೊ ಇದಂತೂ ನಿಜಕ್ಕೂ ತುಂಬ ಒಂದು ಒಳ್ಳೆಯ ಸುತ್ತೋಲೆ ಅಂತ ಹೇಳ್ಬೋದು. ಭಾಳಷ್ಟು ಕೆಲಸಕ್ಕೆ ಬಾರದೇ ಇರೋಂಥ ಸುತ್ತೋಲೆಗಳನ್ನು ಹೊರಡಿಸಿ ಸರ್ಕಾರಗಳು ಚೀಮಾರಿ ಹಾಕ್ಸ್ಕೊಂಡಿದ್ದೆಲ್ಲ ಇದೆ. ಜನೋಪಯೋಗಿ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದೀರಾ ಅಂತಂದರೆ ನಿಮಗೆ ನಾವಂತೂ ಶಾಬಾಸ್ ಹೇಳ್ತೀವಿ. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿಸಿ. ಬರೀ ಹೇಳಿಕೆಗಳಲ್ಲಿ ಉಳ್ಕೊಂಡ್ಬಿಡ್ತವೆ, ಕಠಿಣ ಕ್ರಮ ತಗೋತೀವಿ, ಇದನ್ನಂತೂ ಬಹಳ ಸರ್ಕಾರಗಳು ಹೇಳ್ತಾನೆ ಬಂದು ಅದು ಯಾವುದೇ ಇಲಾಖೆಯಲ್ಲಾದರೂ ಕೂಡ ಫೇಲ್ಯೂರ್ ಜಾಸ್ತಿ ಆಗುತ್ತೆ. ಈ ಬಾರಿ ಇದಾಗದೇ ಇರಲಿ ಜನಸಾಮಾನ್ಯರಿಗೆ. ಯಾಕೆಂದರೆ ದೇಶದಾದ್ಯಂತ 90 ಕೋಟಿಗಿಂತ ಹೆಚ್ಚು ಜನ ರೇಷನನ್ನು ಪಡ್ಕೋತಾರೆ, ಕಡು ಬಡತನದ ಅಡಿಯಲ್ಲಿ ಬರ್ತಾರೆ. ಅದು ಪರಿಶೀಲನೆ ಆಗಬೇಕು ಅನ್ನುವಂಥದ್ದು ಇದೆ. ಯಾಕೆಂದರೆ ದೇಶದಲ್ಲಿರೋ 140 ಕೋಟಿ ಜನರಲ್ಲಿ 90 ಕೋಟಿ ಜನ ಬಡವರೇ ಇದ್ದಾರೆ.
ಯಾಕೆಂದರೆ ಈ ಕೊರೋನಾ ಸಂದರ್ಭದಲ್ಲಿ ನೋಡ್ಬೋದು 80-90 ಕೋಟಿ ಜನರಿಗೆ ರೇಷನನ್ನು ಕೊಡ್ತಾ ಇದ್ದಿದ್ದು ಆ ಮಾಹಿತಿಗಳೆಲ್ಲ ಹೊರಗಡೆ ಬಂದಾಗ. ಸೊ ಇಷ್ಟು ಜನ ಕಡುಬಡತನದಲ್ಲೇ ಇದ್ದಾರಾ ಅಂತ ಆಶ್ಚರ್ಯ ಆಗುತ್ತೆ. ಆ ರೇಷನ್ ಕಾರ್ಡ್ಗಳ ಇನ್ನೊಂದಷ್ಟು ಫಿಲ್ಟರ್ ಆಗ್ತಾ ಇದೆ, ಇದೆಲ್ಲವೂ ಆಗ್ತಾ ಇದೆ. ಅದರ ನಡುವೆ ಅರ್ಹರಿಗೆ ಸರಿಯಾಗಿ ರೇಷನ್ನು ಇಡೀ ದಿನದ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೆ ಸಿಗಲಿ. ಹಾಗೆಯೇ ನಾವು ಜನರಿಗೆ ಹೇಳೋದೊಂದೇ, ಪ್ರಶ್ನೆ ಮಾಡದೆ ಯಾವುದೂ ಕೂಡ ಸಿಗೋದಿಲ್ಲ ನಿಮಗೆ. ನೀವು ಕ್ವಶನ್ ಮಾಡಬೇಕಾಗತ್ತೆ. ಅಲ್ಲಿ ನ್ಯಾಯಬೆಲೆ ಅಂಗಡಿಯವ್ರನ್ನ ನೀವು ಪ್ರಶ್ನೆ ಕೇಳಬೇಕು. ನೋಡಿ, ಈ ರೀತಿ ಸುತ್ತೋಲೆ ಬಂದಿದೆ, ನೀವು ಯಾಕೆ 6 ಗಂಟೆಗೆ ತೆರಿತಾ ಇಲ್ಲ, ಯಾಕೆ 10 ಗಂಟೆವರೆಗೂ ಅಂಗಡಿನ ಓಪನ್ ಇಟ್ಕೊಂಡಿಲ್ಲ? ನಾವು ನಮ್ಮ ಕೆಲಸ ಮುಗಿಸ್ಕೊಂಬಂದು ತಗೋತೀವಿ. ಅದು ಸರ್ಕಾರ ನಮಗೆ ಕೊಟ್ಟಿರುವಂಥ ಒಂದು ಪ್ರಾವಿಷನ್, ಸರ್ಕಾರ ನಮಗೆ ಕೊಟ್ಟಿರುವಂಥ, ಅಂದರೆ ಕಡು ಬಡವರಿಗೆ ಕೊಟ್ಟಿರುವಂಥ ಒಂದು ಅವಕಾಶ. ನಾವು ಕೆಲಸ ಮಾಡ್ಕೊಂಡು ಬಂದು ರೇಷನ್ ತಗೋಬೋದು. ಅದನ್ನು ಫಾಲೋ ಮಾಡಿ ಅಂತ ನೀವು ನ್ಯಾಯಬೆಲೆ ಅಂಗಡಿಯವರಿಗೆ ದನಿ ಎತ್ತಿ ಕೇಳಬೇಕಾಗುತ್ತೆ. ಸೊ ಅದನ್ನು ಮಾಡಿದರೆ ಮಾತ್ರ ಇದು ಇಂಪ್ಲಿಮೆಂಟ್ ಆಗುತ್ತೆ. ಇಲ್ಲಾಂದರೆ ನಮ್ಮ ದೇಶ ಗೊತ್ತಲ್ಲ ಅಧಿಕಾರಿಗಳು ಹೆಂಗಿದ್ದಾರೆ ಅಂತೇಳಿ. ಸೊ ಇದು ನಮ್ಮ ಕಳಕಳಿ. ಸರ್ಕಾರದ ಈ ಒಂದು ಸುತ್ತೋಲೆ ಬಗ್ಗೆ ನಮಗೂ ಕೂಡ ಮೆಚ್ಚುಗೆ ಇದೆ. ಈ ರೀತಿ ಮತ್ತಷ್ಟು ಜನೋಪಯೋಗಿಯಾದಂಥ, ಮತ್ತೊಮ್ಮೆ ನೆನಪು ಮಾಡ್ತೀನಿ, ಯಾಕೆಂದರೆ ಈ RTI ಸಕಾಲ ಅಂತೆಲ್ಲ ಬಂತು, ಲಿಮಿಟೆಡ್ ಟೈಮಲ್ಲಿ ಕೆಲಸ ಆಗಬೇಕು, ಇಲ್ಲ ಅಂದರೆ ಆ ಅಧಿಕಾರಿ ಮೇಲೆ ಕ್ರಮ ಆಗುತ್ತೆ, ಈ ರೀತಿಯದ್ದೆಲ್ಲ. ಬಟ್ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟೇಷನ್, ಸದಾನಂದ ಗೌಡರ ಕಾಲದಲ್ಲಿ ಬಂದಿದೆ 2012ರಲ್ಲಿ ಸಕಾಲ ಜಾರಿಯಾಗಿದ್ದು. ಅದಕ್ಕೆ ಅದಕ್ಕೋಸ್ಕರ ಒಬ್ಬ ಆಫೀಸರು, ಸೊ ಕ್ಲಾಸ್ 1 ಆಫೀಸರ್ ಇಟ್ಟು ಇದೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದರು. ರೂಪಾ ಮೌದ್ಗಿಲ್. ಬಟ್ ಆದರೂ ಕೂಡ ಈ RTI ಸಕಾಲ ಇದರ ವಿಚಾರದಲ್ಲಿ ಸಾಕಷ್ಟು ಕ್ವಶನ್ಗಳು, ಸಾಕಷ್ಟು ಇಂಪ್ಲಿಮೆಂಟೇಷನ್ನಲ್ಲಿ ಕೊರತೆಗಳು ಕಾಣಿಸ್ತು. ಹಾಗಾಗದಿರಲಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಗ್ರಾಹಕ ವ್ಯವಹಾರಗಳ ಇಲಾಖೆ ಹೊರಡಿಸಿರುವಂಥ ಸುತ್ತೋಲೆ ಜನೋಪಯೋಗಿಯಾಗಿದೆ. ಅದು ಉಪಯೋಗ ಆಗಲಿ ಅನ್ನುವಂಥದ್ದು ನಮ್ಮ ಕಳಕಳಿ. ಮತ್ತಷ್ಟು ಈ ರೀತಿಯ ಸುದ್ದಿ, ವಿಚಾರ, ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.